ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 3ನೇ ತರಗತಿಯ ಗಣಿತ ಅಧ್ಯಾಯ 8 ಭಿನ್ನರಾಶಿ ಸಂಖ್ಯೆಗಳು ಅಭ್ಯಾಸ 8.2 ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1, ಚಿತ್ರ ನೋಡಿ ಬಿಟ್ಟ ಸ್ಥಳ ತುಂಬು. ಇಲ್ಲಿ ಒಂದು ತ್ರಿಭುಜ ಇದೆ. ಇದರಲ್ಲಿ ಅರ್ಧ ಭಾಗವನ್ನು ಬಣ್ಣವನ್ನು ತುಂಬಿದ್ದಾರೆ, ಅರ್ಧ ಭಾಗಕ್ಕೆ ಬಣ್ಣ ತುಂಬಿಲ್ಲ. ಬಣ್ಣ ತುಂಬಿರುವ ಭಾಗದ ಭಿನ್ನರಾಶಿಯ ಸಾಂಖ್ಯಿಕ ರೂಪ ಅಂದರೆ ನಾವು ಇಲ್ಲಿ ಅರ್ಧ ಅನ್ನುವುದನ್ನು ಸಾಂಖ್ಯಿಕ ರೂಪದಲ್ಲಿ ಹೇಗೆ ಬರೆಯುವುದೆಂದರೆ 1 ಮೇಲೆ ಬರೆದು ಅಂಶದಲ್ಲಿ ಬರೆದು ಛೇದ ಕೆಳಗಡೆ ಬರೆಯಬೇಕು. ಹೀಗೆ ನಾವು ಸಾಂಖ್ಯಿಕ ರೂಪದಲ್ಲಿ ಅರ್ಧ ಅಂತ ಬರೆಯಬೇಕು. ನೆಕ್ಸ್ಟ್ ಇಲ್ಲಿಯೂ ಕೂಡ ಬಣ್ಣ ತುಂಬಿರುವ ಭಾಗದ ಭಿನ್ನರಾಶಿಯ ಸಾಂಖ್ಯಿಕ ರೂಪ ಅಂದರೆ ಇದು ಕೂಡ ಅರ್ಧ ಭಾಗದಲ್ಲಿ ಬಣ್ಣವನ್ನು ತುಂಬಿದ್ದಾರೆ. ಇದಕ್ಕೂ ಕೂಡ ನಾವು ಹೀಗೆ ಸಾಂಖ್ಯಿಕ ರೂಪದಲ್ಲಿ ಅರ್ಧ ಅಂತ ಬರೆಯಬೇಕು. ನೆಕ್ಸ್ಟ್ ಇಲ್ಲಿ 4 ಭಾಗಗಳಿವೆ. ಈ 4 ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ. ಹಾಗಾಗಿ ನಾವು ಇದನ್ನು ಸಾಂಖ್ಯಿಕ ರೂಪದಲ್ಲಿ ಅಂಶದಲ್ಲಿ 1 ಛೇದದಲ್ಲಿ 4 ಬರೆಯಬೇಕು. ಅಂದರೆ ಇದು ಕಾಲು ಭಾಗ. ನೆಕ್ಸ್ಟ್ ಇಲ್ಲಿ 4 ಭಾಗಗಳಿವೆ. 3 ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ, 1 ಭಾಗಕ್ಕೆ ಬಣ್ಣ ತುಂಬಿಲ್ಲ. ಬಣ್ಣ ತುಂಬಿರುವ ಭಾಗದ ಭಿನ್ನರಾಶಿಯ ಸಾಂಖ್ಯಿಕ ರೂಪ ಅಂದರೆ ಇಲ್ಲಿ ನಾವೇನು ಮಾಡಬೇಕು, ಮುಕ್ಕಾಲು ಭಾಗ ಅಂತ ಸಾಂಖ್ಯಿಕ ರೂಪದಲ್ಲಿ ಬರೆಯಬೇಕು. ಅಂಶದಲ್ಲಿ 3 ಛೇದದಲ್ಲಿ 4 ಅಂತ ಹೀಗೆ ನಾವು ಮುಕ್ಕಾಲು ಭಾಗ ಅಂತ ಸಾಂಖ್ಯಿಕ ರೂಪದಲ್ಲಿ ಬರೆಯಬೇಕು. ನೆಕ್ಸ್ಟ್ 5ನೇದು, ಇಲ್ಲಿ ಒಂದು ವೃತ್ತ ಇದೆ. ಇದರಲ್ಲಿ ಅರ್ಧ ಭಾಗವನ್ನು ಬಣ್ಣ ತುಂಬಿದ್ದಾರೆ, ಅರ್ಧ ಭಾಗಕ್ಕೆ ಬಣ್ಣವನ್ನು ತುಂಬಿಲ್ಲ. ಬಣ್ಣ ತುಂಬಿರುವ ಭಾಗದ ಭಿನ್ನರಾಶಿಯ ಸಾಂಖ್ಯಿಕ ರೂಪ. ಇಲ್ಲಿಯೂ ಕೂಡ ನಾವು ಸಾಂಖ್ಯಿಕ ರೂಪ ಅಂದರೆ ಅರ್ಧ ಅಂತ ಸಾಂಖ್ಯಿಕ ರೂಪದಲ್ಲಿ ಬರೆಯಬೇಕು. ನೆಕ್ಸ್ಟ್ ಪ್ರಶ್ನೆ 2, ಗೆರೆ ಎಳೆದು ಹೊಂದಿಸು. ಅರ್ಧ ಭಾಗ ಅಂದರೆ ಸಾಂಖ್ಯಿಕ ರೂಪ ಇಲ್ಲಿದೆ. ಇಲ್ಲಿ ನಾವು ಒಂದು ಗೆರೆಯನ್ನು ಎಳೆಯೋಣ. ಕಾಲು ಭಾಗ ಎಂದರೆ ಇಲ್ಲಿದೆ. ಅಂದರೆ 4 ಭಾಗ, 4 ಭಾಗದಲ್ಲಿ 1 ಭಾಗಕ್ಕೆ ಬಣ್ಣವನ್ನು ತುಂಬಿದರೆ ಅದು ಕಾಲು ಭಾಗ. ನೆಕ್ಸ್ಟ್ ಮುಕ್ಕಾಲು ಭಾಗ ಅಂದರೆ ಇದು. ನೆಕ್ಸ್ಟ್ ಪ್ರಶ್ನೆ 3, ಸಾಂಖ್ಯಿಕ ರೂಪ ನೋಡಿ ಚಿತ್ರಗಳಲ್ಲಿ ಬಣ್ಣ ತುಂಬು. ಇಲ್ಲಿ ಸಾಂಖ್ಯಿಕ ರೂಪದಲ್ಲಿ ಅರ್ಧ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡೋಣ, ಇಲ್ಲಿ ನಾವು 1 ಭಾಗಕ್ಕೆ ಬಣ್ಣವನ್ನು ತುಂಬೋಣ. ಇಲ್ಲಿಯೂ ಕೂಡ ನಾವು 1 ಭಾಗಕ್ಕೆ ಬಣ್ಣವನ್ನು ತುಂಬೋಣ. ಇಲ್ಲಿಯೂ ಕೂಡ 1 ಭಾಗಕ್ಕೆ ಬಣ್ಣವನ್ನು ತುಂಬೋಣ. ಅಂದರೆ ಇದು ಸಾಂಖ್ಯಿಕ ರೂಪದಲ್ಲಿ ಅಂದರೆ ಇದು ಅರ್ಧ. ನೆಕ್ಸ್ಟ್ ಇಲ್ಲಿ ಕಾಲು ಭಾಗವನ್ನು ಕೊಟ್ಟಿದ್ದಾರೆ. ಅಂದರೆ 4 ಭಾಗಗಳಿವೆ. ಇಲ್ಲಿ ಛೇದದಲ್ಲಿ ಏನು 4 ಬರೆದಿದ್ದಾರಲ್ಲ, ಇದು 4 ಭಾಗ, 1 2 3 4. ಇದರಲ್ಲಿ ಅಂಶದಲ್ಲಿ 1 ಅಂತ ಬರೆದಿದ್ದಾರೆ. ಇದನ್ನು ನಾವು ಏನು ಮಾಡಬೇಕು, ಇಲ್ಲಿ 1 ಭಾಗಕ್ಕೆ ಬಣ್ಣವನ್ನು ತುಂಬಬೇಕು. ಅಂದರೆ ಇದು ಕಾಲು ಭಾಗ. ನೆಕ್ಸ್ಟ್ ಇದರಲ್ಲಿಯೂ ಕೂಡ 1 ಭಾಗಕ್ಕೆ ನಾವು ಬಣ್ಣವನ್ನು ತುಂಬಬೇಕು. ಇದು ಕೂಡ ಕಾಲು ಭಾಗ. ಇಲ್ಲಿಯೂ ಕೂಡ 1 ಭಾಗಕ್ಕೆ ಬಣ್ಣವನ್ನು ನಾವು ತುಂಬಿದರೆ ಇದು ಕೂಡ ಕಾಲು ಭಾಗ ಆಗತ್ತೆ. ನೆಕ್ಸ್ಟ್ ಮುಕ್ಕಾಲು ಭಾಗ. ಇಲ್ಲಿ ಸಾಂಖ್ಯಿಕ ರೂಪದಲ್ಲಿ ಮೇಲೆ 3 ಕೆಳಗಡೆ 4 ಅಂತ ಬರೆದಿದ್ದಾರೆ. ಅಂದರೆ ಕೆಳಗಡೆ 4 ಅಂದರೆ 1 2 3 4 ಭಾಗಗಳಿವೆ. ಈ 4 ಭಾಗಗಳಲ್ಲಿ 3 ಭಾಗಕ್ಕೆ ನಾವು ಬಣ್ಣವನ್ನು ತುಂಬಬೇಕು. ಇದು ಮುಕ್ಕಾಲು ಭಾಗ. ಇಲ್ಲಿಯೂ ಕೂಡ ನಾವು 3 ಭಾಗಕ್ಕೆ ಬಣ್ಣವನ್ನು ತುಂಬೋಣ. ಈ 3 ಚಿತ್ರಗಳಿಗೆ ನಾವು 4 ಭಾಗಗಳಲ್ಲಿ 3 ಭಾಗಗಳಲ್ಲಿ ನಾವು ಬಣ್ಣವನ್ನು ಹಚ್ಚಲಾಗಿದೆ. ನೆಕ್ಸ್ಟ್
4ನೇ ಪ್ರಶ್ನೆ, ಸಾಂಖ್ಯಿಕ ರೂಪ ಬರೆ. ಇಲ್ಲಿ ಅರ್ಧ ಭಾಗ ಅಂತ ಕೊಟ್ಟಿದ್ದಾರೆ. ಇದರ ಸಾಂಖ್ಯಿಕ ರೂಪ ಕಾಲು ಭಾಗ ಅಂದರೆ ಮುಕ್ಕಾಲು ಭಾಗ. ಇಲ್ಲಿ ನಾವು ಸಾಂಖ್ಯಿಕ ರೂಪಗಳನ್ನು ಬರೆದಿದ್ದೇವೆ. ನೆಕ್ಸ್ಟ್ ಪ್ರಶ್ನೆ 5, ಮಾದರಿಯಂತೆ ಕೆಳಗಿನ ಭಿನ್ನರಾಶಿಗಳನ್ನು ಅರ್ಥೈಸು. ಇಲ್ಲಿ ಸಾಂಖ್ಯಿಕ ರೂಪದಲ್ಲಿ ಅರ್ಧ ಇದೆ. 2 ಸಮಭಾಗ ಮಾಡಿ 1 ಭಾಗ ತೆಗೆದುಕೊಂಡಿದೆ. ಇಲ್ಲಿ ನಾವು 4 ಸಮಭಾಗ ಮಾಡಿ 1 ಭಾಗ ತೆಗೆದುಕೊಂಡಿದೆ. ನೆಕ್ಸ್ಟ್ ಇಲ್ಲಿ ಮುಕ್ಕಾಲು ಭಾಗ ಇದೆ. ಇದನ್ನು ನಾವು 4 ಸಮಭಾಗ ಮಾಡಿ 3 ಭಾಗ ತೆಗೆದುಕೊಂಡಿದೆ. ಪ್ರಶ್ನೆ 6, ಕೆಳಗಿನ ಚಿತ್ರಗಳನ್ನು ಮಾದರಿಯಂತೆ ಭಿನ್ನರಾಶಿಯಲ್ಲಿ ಅರ್ಥೈಸು. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. 2 ಸಮಭಾಗ ಮಾಡಿ 1 ಭಾಗಕ್ಕೆ ಬಣ್ಣ ತುಂಬಿದೆ. ಬಣ್ಣ ತುಂಬಿದ ಭಾಗ ಅರ್ಧ. ಇಲ್ಲಿ ಸಾಂಖ್ಯಿಕ ರೂಪದಲ್ಲಿ ಕೂಡ ಬರೆದಿದ್ದಾರೆ. ಇಲ್ಲಿ ನಾವು ಈಗ ಈ ತ್ರಿಭುಜದಲ್ಲಿ 4 ಭಾಗಗಳಿವೆ. 1 ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ. ಇಲ್ಲಿ ನಾವು ಬರೆಯೋಣ. ಭಿನ್ನರಾಶಿಯಲ್ಲಿ ಅರ್ಥೈಸು ಅಂತ ಇಲ್ಲಿ ಕೊಟ್ಟಿದ್ದಾರೆ. 4 ಸಮಭಾಗ ಮಾಡಿ 1 ಭಾಗಕ್ಕೆ ಬಣ್ಣ ತುಂಬಿದೆ. ಬಣ್ಣ ತುಂಬಿದ ಭಾಗ ಕಾಲು ಭಾಗ. ಇದನ್ನು ನಾವು ಸಾಂಖ್ಯಿಕ ರೂಪದಲ್ಲಿ ಅಂದರೆ ಮೇಲೆ 1 ಕೆಳಗಡೆ ಛೇದದಲ್ಲಿ 4 ಅಂತ ಬರೆಯೋಣ. ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. 4 ಭಾಗಗಳಿವೆ. ಇದರಲ್ಲಿ 3 ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ. ಇದನ್ನು ನಾವು 4 ಸಮಭಾಗ ಮಾಡಿ 3 ಭಾಗಕ್ಕೆ ಬಣ್ಣ ತುಂಬಿದೆ. ಬಣ್ಣ ತುಂಬಿದ ಭಾಗ ಮುಕ್ಕಾಲು ಭಾಗ. ಇದನ್ನು ನಾವು ಸಾಂಖ್ಯಿಕ ರೂಪದಲ್ಲಿ ಬರೆಯೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ.